ಶಿಶಿರ ಋತುವಿನ ಪಾಲ್ಗುಣ ಮಾಸದ ಪೌರ್ಣಮಿಯೇ ಕಾಮನ ಹುಣ್ಣಿಮೆ ಅಥವಾ ಹೋಳಿ ಹಬ್ಬ. ಬಣ್ಣಗಳ ಸಂಭ್ರಮಕ್ಕೆ ಮುಂಚೆ ಏಕೆ ಬೆಂಕಿ ಹೊತ್ತಿ ಉರಿಸಲಾಗುತ್ತೆ? ಹೋಳಿ ದಿನ ಕಾಮದಾನ ಏಕೆ ಮಾಡ್ತಾರೆ? ಇದು ಕೇವಲ ಸಂಪ್ರದಾಯನಾ ಅಥವಾ ಇದರ ಹಿಂದೆ ಯಾವುದಾದರೂ ದೊಡ್ಡ ಪೌರಾಣಿಕ ಕಥೆ ಇದೆಯಾ? ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ತಾರಕಾಸುರನೆಂಬ ರಾಕ್ಷಸ ರಾಜನು ಶಿವನಿಗೆ ಜನಿಸಿದ ಮಗುವಿನಿಂದ ಮಾತ್ರವೇ ತನ್ನ ಸಾವು ಬರಲಿ ಅಂತ ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾನೆ. ಆ ವರದ ಬಲದಿಂದ ಸೊಕ್ಕಿನಲ್ಲಿ ಲೋಕದಲ್ಲಿ ಮೆರೆಯತೊಡಗ್ತಾನೆ. ಆತನ ಉಪಟಳ ತಾಳಲಾರದೆ ಅವನ ಸಂಹಾರ ಹೇಗೆ ಸಾಧ್ಯ ಅಂತ ದೇವತೆಗಳು ಚಿಂತಾಕ್ರಾಂತರಾಗ್ತಾರೆ. ಕಾರಣ, ದಕ್ಷ ಯಜ್ಞದಲ್ಲಿ ಶಿವನು ತನ್ನ ಪತ್ನಿ ದಾಕ್ಷಿಣಿಯನ್ನು ಕಳೆದುಕೊಂಡು ಘೋರ ತಪಸ್ಸಿನಲ್ಲಿರ್ತಾನೆ. ಶಿವನಿಗಾಗಿ ಪಾರ್ವತಿಯೂ ಸಹ ತಪಸ್ಸು ಮಾಡುತ್ತಿದ್ದ ಕಾರಣ ಶಿವನ ತಪಸ್ಸಿಗೆ ಭಂಗ ಬರುವುದು ಅನಿವಾರ್ಯವಾಗಿತ್ತು. ಅಂದರೆ ಶಿವನ ತಪಸ್ಸು ಭಂಗವಾದರೆ ಮಾತ್ರ ಪಾರ್ವತಿಯ ತಪಸ್ಸು ಫಲಿಸಿ ಪಾರ್ವತಿಯೊಡನೆ ವಿವಾಹವಾಗಿ ಅವರಿಗೆ ಹುಟ್ಟುವ ಮಗುವಿನಿಂದ ತಾರಕಾಸುರನ ಸಂಹಾರ ಸಾಧ್ಯವಿತ್ತು. ಹೇಗಾದರೂ ಮಾಡಿ ಶಿವನ ತಪಸ್ಸನ್ನು ಭಂಗ ಮಾಡಬೇಕೆಂದು ನಿರ್ಧರಿಸಿದ ದೇವತೆಗಳು ಆ ಕೆಲಸಕ್ಕಾಗಿ ಕಳಿಸಲ್ಪಟ್ಟವರೇ ಕಾಮದೇವನಾದ ಮನ್ಮಥ. ಲೋಕ ಕಲ್ಯಾಣಕ್ಕಾಗಿ ಮಾಡುತ್ತಿರುವ ಈ ಕಾರ್ಯದಲ್ಲಿ ತನ್ನ ಸಾವು ನಿಶ್ಚಿತ ಎಂಬುದರ ಅರಿವಿದ್ದರೂ ಸಹ ಪರೋಪಕಾರಾರ್ಥವಾಗಿ ಮನ್ಮಥನು ತನ್ನ ಹೂಬಾಣಗಳಿಂದ ಶಿವನ ತಪಸ್ಸನ್ನು ಭಂಗ ಮಾಡ್ತಾನೆ. ತನ್ನ ತಪೋಭಂಗಕ್ಕೆ ಕಾರಣವಾದ ಮನ್ಮಥನನ್ನು ಶಿವನು ತನ್ನ 3ನೇ ಕಣ್ಣುಗಳಿಂದ ಸುಟ್ಟು ಭಸ್ಮ ಮಾಡ್ತಾನೆ. ಇದನ್ನೇ ನಾವು ಕಾಮದಾನ ಅಂತ ಆಚರಿಸ್ತೇವೆ. ತನ್ನ ಪತಿಯ ದಹನ ಕಂಡ ಕಾಮನಾರಸಿ ರತಿದೇವಿ ದುಃಖದಿಂದ ಶಿವನ ಮುಂದೆ ಪ್ರಾರ್ಥಿಸ್ತಾಳೆ. ಉದ್ದೇಶಪೂರ್ವಕವಾಗಿ ಈ ಕಾರ್ಯ ಮಾಡಿಲ್ಲ, ದೇವತೆಗಳ ಇಚ್ಛೆಯಂತೆ ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾನೆ, ನನಗೆ ಪತಿವೀಕ್ಷೆ ನೀಡಿ ಎಂದು ಬೇಡಿಕೊಳ್ತಾಳೆ. ರತಿಯ ಭಕ್ತಿಯನ್ನು, ಆಕೆಯ ಪತಿವ್ರತ ಧರ್ಮವನ್ನು ಕಂಡ ಶಿವನು ಕಾಮನು ಅನಂತನಾಗಿ, ಅಂದರೆ ದೇಹವಿಲ್ಲದ ರೂಪದಲ್ಲಿ ಲೋಕದಲ್ಲಿ ಇರುವನು, ಆದರೆ ನಿನಗೆ ಮಾತ್ರ ಅವನು ಶರೀರವಾಗಿ ಕಾಣುವನು ಎಂದು ವರ ನೀಡ್ತಾನೆ. ಅಂದಿನಿಂದಲೇ ಈ ದಿನವನ್ನು ಕಾಮನ ಹುಣ್ಣಿಮೆ ಅಂತ ಆಚರಿಸಲಾಗುತ್ತೆ. ಆದರೆ ಹೋಳಿ ಹಬ್ಬದ ಹಿಂದೆ ಇನ್ನೊಂದು ಮಹತ್ವವಾದ ಕಥೆಯೂ ಇದೆ. ನಾರದ ಪುರಾಣದಂತೆ ಅಸುರ ರಾಜನಾದ ಹಿರಣ್ಯಕಶಿಪು ತನ್ನನ್ನೇ ದೇವರೆಂದು ಘೋಷಿಸಿದ್ದ. ಆದರೆ ಅವನ ಮಗ ಪ್ರಹ್ಲಾದನು ಮಾತ್ರ ವಿಷ್ಣು ಭಕ್ತ ಎಂಬುದನ್ನು ಕೇಳಲಾಗದೆ ಕೋಪಗೊಂಡ ರಾಜನು ತನ್ನ ಮಗನನ್ನು ಕೊಲ್ಲಲು ಹಲವು ಪ್ರಯತ್ನ ಮಾಡ್ತಾನೆ. ಯಾವ ಪ್ರಯತ್ನವೂ ಫಲಿಸದ ಕಾರಣ ಕೊನೆಗೆ ಸಹೋದರಿಯಾದ ಹೋಲಿಗಳನ್ನು ಕರೀತಾನೆ. ಅಗ್ನಿಯಿಂದ ರಕ್ಷಿಸುವ ಹೊರ ಹೊಂದಿದ್ದ ಆಕೆ ಪ್ರಹ್ಲಾದನನ್ನು ಮಡಿಲಿನಲ್ಲಿ ಕೂರಿಸಿಕೊಂಡು ಅಗ್ನಿಕೊಂಡದಲ್ಲಿ ಕೂತಳು. ಆದರೆ ಪ್ರಹ್ಲಾದನು ಮಾತ್ರ ಬೆಂಕಿಯಲ್ಲಿ ಸುಡಲಿಲ್ಲ. ಅಹಂಕಾರಿಣಿಯಾದ ಹೋಲಿಕಾಳೆ ದಹನ ಆಗ್ತಾಳೆ. ಆದ್ದರಿಂದ ಹೋಲಿಕಾ ದಹನ ಆಚರಣೆ ಪ್ರಾರಂಭವಾಯಿತು. ಹೀಗಾಗಿ ಹೋಲಿಕಾ ದಹನವಾದ ದಿನವನ್ನ ಹೋಳಿ ಹಬ್ಬ ಎಂದು ಆಚರಿಸುವುದು ಸಂಪ್ರದಾಯ. ಅಧರ್ಮದ ಮೇಲೆ ಧರ್ಮದ ವಿಜಯವಾದ ಈ ದಿನವನ್ನೇ ನಾವು ಹೋಳಿ ಹಬ್ಬ ಎಂದು ಸಂಭ್ರಮಿಸುತ್ತೇವೆ. ನಮ್ಮ ಒಳಗಿರುವ ಕೆಟ್ಟ ಆಲೋಚನೆಗಳನ್ನು, ಅಹಂಕಾರವನ್ನು ಮತ್ತು ಕಾಮ ಕ್ರೋಧಗಳನ್ನು ಸುಟ್ಟು ಹಾಕುವುದೇ ಈ ಹಬ್ಬದ ಅಸಲಿ ಅರ್ಥ. ಹೊರಗಿನ ಬೆಂಕಿ ಕೇವಲ ಸಂಕೇತ ಮಾತ್ರ. ನಮ್ಮ ಒಳಗಿರುವ ಕೆಟ್ಟದನ್ನು ಸುಟ್ಟು ಒಳ್ಳೆಯ ಬಣ್ಣಗಳನ್ನು ಜೀವನದಲ್ಲಿ ತುಂಬಿಸಿ ಹೋಳಿ ಬಣ್ಣಗಳ ಹಬ್ಬವಾಗಿ ದೇಶದೆಲ್ಲೆಡೆ ಆಚರಿಸಲ್ಪಡುತ್ತದೆ.